ಶವ ಹೂತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಟ್ಟು 12 ಪಾಯಿಂಟ್ಗಳನ್ನು ಅಗೆಯಲಾಗಿದೆ. ಅದರ ಬೆನ್ನಲ್ಲೇ ದೂರುದಾರನ ಪರ ನಿಂತ 6 ಜನ ಸ್ಥಳೀಯರು ಅನ್ನುವಂತ ಪ್ರಶ್ನೆ ರೈಸ್ ಆಗ್ತಾ ಇದೆ. ಕಾರಣ ಆತ ಶವ ಹೂತಿದ್ದನ್ನ ನಾವು ನೋಡಿದ್ದೇವೆ ಅಂತ ಹೇಳಿದ್ದಾರಂತೆ 6 ಜನ. ಹಾಗಾದ್ರೆ ದೂರುದಾರನ ಪರವಾಗಿ ನಿಲ್ತಾ ಇದ್ದಾರ ಈ 6 ಜನರು ಎಸ್ಐಟಿ ಅಧಿಕಾರಿಗಳ ಮುಂದೆ ಇದಕ್ಕೆ ಸಂಬಂಧಪಟ್ಟಂತೆ ಅವರು ಹೇಳಿಕೆ ಕೊಡೋದಕ್ಕೆ ಮುಂದಾಗ್ತಾರ. ಎಸ್ಐಟಿ ಅಧಿಕಾರಿಗಳ ಮುಂದೆ ಬರಲಿರುವಂತಹ ಆ 6 ಜನರು ಆತನ ಹುಡುಕಾಟದಲ್ಲಿ ನಾವು ಸಹಾಯ ಮಾಡ್ತೀವಿ ಅಂತ ಅಂದ್ರ. ಆದ್ರೆ ಈ ಬಗ್ಗೆ ಅಧಿಕೃತವಾಗಿ ಮಾಹಿತಿ ನೀಡದ ಎಸ್ಐಟಿ ಅಧಿಕಾರಿಗಳು ನೋಡಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಯಾವುದೇ ರೀತಿಯ ಅಧಿಕೃತ ಪ್ರಕಟಣೆಯನ್ನ ಕೊಟ್ಟಿಲ್ಲ. 12 ಪಾಯಿಂಟ್ಗಳನ್ನ ಅಗದ್ರೂ ಕೂಡ ಅಲ್ಲಿ ಎಷ್ಟು ಅಸ್ಥಿಪಂಜರ ಸಿಕ್ಕಿದೆ, ಎಷ್ಟು ಮೂಳೆ ಸಿಕ್ಕಿದೆ, ಅದು ಮಹಿಳೆಯರದ್ದ ಅಥವಾ ಪುರುಷರದ್ದ, ಇದು ಯಾವುದಕ್ಕೂ ಸಂಬಂಧಪಟ್ಟಂತೆ ಏನು ಹೇಳಿಕೆಯನ್ನ ಕೊಟ್ಟಿಲ್ಲ. ಅಂತಾದ್ರಲ್ಲಿ ಆ 6 ಜನರ ಸತ್ಯಾಸತ್ಯತೆ ಬಗ್ಗೆ ಏನಾದ್ರೂ ಮಾಹಿತಿ ಕೊಡ್ತಾರಾ ಎಸ್ಐಟಿ ಅಧಿಕಾರಿಗಳು? ಸಾಕಷ್ಟು ಚರ್ಚೆ ಈಗ ಶುರುವಾಗ್ತಾ ಇದೆ. ಆ 6 ಜನರು ಯಾರು, ನಿಜಕ್ಕೂ ಕೂಡ ಈ ಅನಾಮಿಕ ದೂರುದಾರ ಹೆಣವನ್ನ ಹೂತಿದ್ದನ್ನ ನೋಡಿದ್ರಾ ಅನ್ನೋದ್ರ ಬಗ್ಗೆ. ಈಗಾಗಲೇ ನೋಡಿ ಒಟ್ಟು 13 ಪಾಯಿಂಟ್ಗಳನ್ನ ಗುರುತಿಸಲಾಗಿತ್ತು. ಚಿಕ್ಕ ಚಿಕ್ಕ ಬೋರ್ಡ್ಗಳನ್ನ ಹಾಕಿದ್ರು. 12 ಪಾಯಿಂಟ್ಗಳನ್ನ ಅಗದಿದ್ದು ಆಗಿದೆ. 6ನೇ ಪಾಯಿಂಟ್ ನಲ್ಲಿ ಅಸ್ಥಿ ಪಂಜರ ಅಥವಾ ಮೂಳೆಗಳು ಸಿಕ್ಕಿದ್ದು ಬಿಟ್ರೆ ಬೇರೆ ಯಾವ ಪಾಯಿಂಟ್ ನಲ್ಲೂ ಸಿಕ್ಕಿಲ್ಲ. ಮತ್ತೆ ಬಂಗ್ಲಾ ಗುಡ್ಡದಲ್ಲೂ ಕೂಡ ಹೋಗಿ ಅಗದ್ರು, ಅಲ್ಲೂ ಕೂಡ ಕೆಲವೊಂದು ಅಸ್ಥಿಗಳು ಸಿಕ್ಕಿದೆ. ಬಟ್ ಅದು 2-3 ವರ್ಷಗಳ ಹಿಂದಿಂದು ಅಂತ ಕೂಡ ಹೇಳಲಾಗ್ತಾ ಇದೆ. ಅಂತೆ ಕಂತೆ ಇದೆಲ್ಲವನ್ನ ಬಿಟ್ಟು ಎಸ್ಐಟಿ ಅಧಿಕಾರಿಗಳು ಏನ್ ಮಾಹಿತಿಯನ್ನ ಕೊಡ್ತಾರೆ, ಏನ್ ಪ್ರಕಟಣೆಯನ್ನ, ಏನ್ ಹೇಳಿಕೆಯನ್ನ ಇದಕ್ಕೆ ಸಂಬಂಧಪಟ್ಟಂತೆ ಕೊಡ್ತಾರೆ, ಅದು ಬಹಳ ಗಂಭೀರವಾಗುತ್ತೆ. ಬಟ್ ಅದೆಲ್ಲದ್ರ ಮಧ್ಯೆ ಈಗ 6 ಜನ ಸ್ಥಳೀಯರು ಈ ಅನಾಮಿಕ ದೂರುದಾರ ಹೂತಿದ್ದನ್ನ ನೋಡಿದ್ದೀವಿ ಅಂತಿದ್ದಾರಂತೆ. ನೇತ್ರಾವತಿ ನದಿ ತೀರದಲ್ಲಿ ಶೋಧ ಕಾರ್ಯಕ್ಕೆ ಸಿದ್ಧತೆ ಶುರು ಆಗ್ತಾ ಇದೆ. ಪಾಯಿಂಟ್ ನಂಬರ್ 13ರಲ್ಲೇ ಶೋಧ ಕಾರ್ಯ ನಡೆಸೋದಕ್ಕೆ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಸ್ಥಳದಲ್ಲಿ ಹೆಚ್ಚುವರಿ ಪೊಲೀಸರ ನಿಯೋಜನೆ ಕೂಡ ಮಾಡಲಾಗಿದೆ. ನೋಡಿ, ಈಗಾಗಲೇ ಒಟ್ಟು 13 ಪಾಯಿಂಟ್ಗಳನ್ನ ಆತ ಗುರುತಿಸಿದ್ದ. ಪಾಯಿಂಟ್ ಬಿಟ್ಟು ಮತ್ತೊಂದು ಪಾಯಿಂಟ್ ಅಂದ್ರೆ ಬಂಗ್ಲಾ ಗುಡ್ಡದಲ್ಲೂ ಕೂಡ ಅಗಿಯಲಾಯಿತು, ಅಲ್ಲೂ ಕೂಡ ಕೆಲವೊಂದು ಅಸ್ಥಿಗಳು ಸಿಕ್ಕಿದಾವೆ. ಅದರ ಬೆನ್ನಲ್ಲೇ ಇವತ್ತು 13ನೇ ಪಾಯಿಂಟ್ ಅಥವಾ ಕೊನೆಯ ಪಾಯಿಂಟ್ ಅನ್ನ ಅಗಿಯೋದಕ್ಕೆ ಈಗಾಗಲೇ ಶೋಧ ಕಾರ್ಯ ಶುರುವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಒಂದು ಪಾಯಿಂಟ್ ನಲ್ಲಿ ಏನಾದ್ರೂ ಸಿಗುತ್ತಾ ಸಿಗಲ್ವಾ ಅಂತ. ಈ ಪಾಯಿಂಟ್ ಬಹಳಷ್ಟು ಪ್ರಾಮುಖ್ಯತೆ ಅಥವಾ ಮಹತ್ವ ಪಡ್ಕೊಳ್ತಾ ಇರೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಇಲ್ಲಿವರೆಗೂ ನೋಡಿದಂತ ನೀವು ಪಾಯಿಂಟ್ಗಳನ್ನ ಗಮನಿಸಿದಾಗ ಚಿಕ್ಕ ಚಿಕ್ಕ ಪಾಯಿಂಟ್ಗಳದು. ಅಂದ್ರೆ ಅಲ್ಲಿ ಒಂದು ಶವವನ್ನ ಹೂತಿದೆ ಅಥವಾ 2 ಹೂತಿದೆ ಅಂತ ಆತ ಹೇಳ್ತಾ ಇದ್ದ. ಬಟ್ ಸಿಕ್ಕಿಲ್ಲ ಬಿಡಿ, ಅದ್ ಬೇರೆ ಪ್ರಶ್ನೆ. ಆದ್ರೆ ಈ ಒಂದು 13ನೇ ಪಾಯಿಂಟ್ ಏನಿದೆ ಬಹಳ ಅಗಲವಾದಂತ ಪಾಯಿಂಟ್ ಇದು. ಹಾಗಾಗಿ ಇಲ್ಲಿ ಸಾಕಷ್ಟು ಶವಗಳನ್ನ ಆತ ಹೂತಿದ್ದೇನೆ ಅಂತ ಹೇಳಿದ್ದಾನಲ್ಲ, ಎಷ್ಟು ಅಸ್ಥಿಗಳು ಸಿಗಬಹುದು, ಸಿಗುತ್ತಾ ಸಿಗಲ್ವಾ, ಸಾಕಷ್ಟು ಚರ್ಚೆಗಳು ಶುರುವಾಗ್ತಾ ಇದೆ. ಈಗಾಗಲೇ 13ನೇ ಪಾಯಿಂಟ್ ನಲ್ಲಿ ಅಗೆಯುವಂತ ಪ್ರಕ್ರಿಯೆ ಶುರುವಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ನೋಡೋಣ ಹಾಗಾದ್ರೆ ಈ 13ನೇ ಪಾಯಿಂಟ್ ನಲ್ಲಿ ಅಸ್ಥಿಗಳು ಸಿಗುತ್ತಾ, ಸಿಕ್ಕರೂ ಕೂಡ ಎಷ್ಟು ವರ್ಷ ಹಳೆಯದು, FSLಗೆ ಕಳುಹಿಸಿಕೊಟ್ಟ ನಂತರ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹು ದೊಡ್ಡ ಲೀಡ್ ಆಗಬಹುದಾ ಈ ಒಂದು 13ನೇ ಪಾಯಿಂಟ್ ಅಂತ. ಈ 13 ಪಾಯಿಂಟ್ಗಳು ಆದ ನಂತರ ಏನೇನು ಸಿಗುತ್ತೆ, ಎಲ್ಲೆಲ್ಲಿ ಏನೇನು ಸಿಕ್ಕಿಲ್ಲ, ಇದೆಲ್ಲವೂ ಚರ್ಚೆ ಆದ ನಂತರ ಮತ್ತೆ 2ನೇ ಹಂತದ ಪಾಯಿಂಟ್ಗಳನ್ನ ಗುರುತಿಸುವಂತ ಪ್ರಕ್ರಿಯೆ ಆಗುತ್ತಾ ಆಗಲ್ವಾ ಅದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಕಾರಣ ಈತನನ್ನ ನಂಬೇಕೋ ನಂಬಾರ್ದು ಅನ್ನೋದು ಕೂಡ ಇವತ್ತೇ ಡಿಸೈಡ್ ಆಗಬಹುದು. ಯಾಕೆಂದ್ರೆ ಈತ ತೋರಿಸಿದಂತ ಎಲ್ಲಾ ಪಾಯಿಂಟ್ಗಳನ್ನು ಅಗ್ದಿದ್ದಾಗಿದೆ. ಅದಾದ ನಂತರನೂ ಕೂಡ ಬಂಗ್ಲೋ ಗುಡ್ಡದಲ್ಲಿ ಅಗಿಯೋಣ ಬನ್ನಿ ಅಂತ ಆತ ಹೇಳಿದ್ದಕ್ಕೆ ಓಕೆ ಅಂತ ಅಲ್ಲೂ ಕೂಡ ಅಗ್ದಿದ್ದಾರೆ. ಅರಣ್ಯ ಪ್ರದೇಶದಲ್ಲಿ ಹೆಣಗಳನ್ನ ಹೂತ್ ಹಾಕಿದ್ ಯಾಕೆ ಅನ್ನುವಂಥ ಚರ್ಚೆ ಕೂಡ ಶುರುವಾಗಿದೆ. ಇದೆಲ್ಲದ್ರ ಬೆನ್ನಲ್ಲೇ ಇವತ್ತು 13ನೇ ಪಾಯಿಂಟ್ ನಲ್ಲಿ ಏನೆಲ್ಲ ಸಿಗಬಹುದು ಅಂದ್ರೆ ಎಷ್ಟೆಲ್ಲ ಅಸ್ಥಿಗಳು ಸಿಗಬಹುದು ಅಂತ ಆತ ಹೇಳಿರೋದು. ಇದು ಬಹಳ ದೊಡ್ಡ ಪಾಯಿಂಟ್, ಈ ಜಾಗದಲ್ಲಿ ನಾನು ಸಾಕಷ್ಟು ಹೆಣಗಳನ್ನ ಹೂತಿದ್ದೇನೆ ಅಂತ. ಹಾಗಾಗಿನೇ ಬಹು ದೊಡ್ಡ ಪಾಯಿಂಟ್ ಅಂತಾನೆ ಇದನ್ನ ಹೇಳಲಾಗ್ತಾ ಇದೆ. ಬಹಳ ಅಗಲವಾದಂತ ಪಾಯಿಂಟ್ ಅನ್ನ ಇದನ್ನ ಗುರುತಿಸಲಾಗಿದೆ. ಈ ಪಾಯಿಂಟ್ ನಂತ ಈಗ ಚರ್ಚೆ ಶುರು ಆಗ್ತಾ ಇದೆ. ಅಂದ್ರೆ ರಸ್ತೆ ಬದಿಯಲ್ಲೇ ಇರುವಂತ ಪಾಯಿಂಟ್ ಇದು. ಇಲ್ಲಿ ಅಸ್ಥಿಗಳು ಸಿಕ್ಕಿದ್ದೇ ಆದಲ್ಲಿ ಆ ಅಸ್ಥಿಗಳು ಈ ಕೇಸ್ಗೆ ಯಾವ ರೀತಿ ಲೀಡ್ ಆಗಬಹುದು ಅಂತ. ಕಾರಣ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡಿ 1974ರಿಂದ ಹಿಡಿದು ಇಲ್ಲಿವರೆಗೂ ಕೂಡ ಸಾಕಷ್ಟು ಆರೋಪಗಳಿವೆ. ಮಹಿಳೆಯರು, ಯುವತಿಯರು ಅಥವಾ ಮಿಡಲ್ ಏಜ್ ಪುರುಷರಿರ್ಬೋದು, ಅಂಥವ್ರೆಲ್ಲರನ್ನೂ ಕೂಡ ಕೊಲೆ ಮಾಡಲಾಗಿದೆ ಅಂತ ಏನು ಹೇಳಲಾಗ್ತಾ ಇದೆಯಲ್ಲ, ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಪುಷ್ಟಿ ನೀಡುವಂತ ನಿಟ್ಟಿನಲ್ಲಿ ಏನಾದರೂ ಸಾಕ್ಷಿಗಳು ಸಿಗಬಹುದಾ ಅಂತ. ಒಂದ್ ಕಡೆ ಅಲ್ಲಿನ 6 ಜನ ಸ್ಥಳೀಯರು
ಈ ಅನಾಮಿಕ ದೂರುದಾರನ ಪರವಾಗಿ ನಿಲ್ಲೋದಕ್ಕೆ ರೆಡಿ ಆಗಿದ್ದಾರಂತೆ. ಕಾರಣ ಈತ ಹೆಣ ತಂದು ಹೂಳ್ತಾ ಇದ್ದದನ್ನ ನಾವು ನೋಡಿದೀವಿ ಅಂತ ಕೂಡ ಅವ್ರು ಹೇಳ್ತಾ ಇದ್ದಾರಂತೆ. ಬಟ್ SIT ಮುಂದೆ ಅವ್ರು ಬಂದು ಇನ್ನೂ ಹಾಜರಾಗಿಲ್ಲ. SIT ಮುಂದೆ ಅಧಿಕೃತವಾಗಿ ಹೇಳಿಕೆಯನ್ನು ಕೊಟ್ಟಿಲ್ಲ. ಅವ್ರ ಹೇಳಿಕೆಯನ್ನ ಕೊಡದೆ ಅಧಿಕೃತವಾಗಿ ಏನನ್ನೂ ಕೂಡ ಹೇಳದೆ ಯಾವುದನ್ನು ಕೂಡ ಡಿಸೈಡ್ ಮಾಡೋದಕ್ಕಾಗಲ್ಲ. ಇವರು ದೂರುದಾರನ ಪರವಾಗಿದ್ದಾರಾ ಅಥವಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿ ಆಗ್ತಾರಾ ಅದನ್ನ ಡಿಸೈಡ್ ಮಾಡೋದಕ್ಕೂ ಆಗಲ್ಲ.